ಯಾರು ಬೇಕಾಕು ಇಪ್ಪತ್ತು ಗೇಮ್ ಆಡ್ಬೇಕಂತ ಅಂತ ಬೈಕೊಂತಾನ. ಏನು ಹತ್ಬೇಕು ಏನೋ ಗೊತ್ತಿಲ್ಲ, ಸುಮ್ಮನೆ ಒತ್ತಾ ಇದ್ದೀನಿ. Okay, let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಮೂವಿಗೆ ಹೋಗೋ ಪ್ಲ್ಯಾನ್ ಇತ್ತು, ಇವತ್ತೂ ಕ್ಯಾನ್ಸಲ್ ಆಗೋಯಿತು. ಕಾಲು ತುಂಬ ನೋವಾಗ್ತೈತೆ. ಇವತ್ತು ಕ್ಯಾನ್ಸಲ್ ಆಯ್ತು, ಇವತ್ತು ಹೋಗೋದು ಕ್ಯಾನ್ಸಲ್ ಆಗೋಯ್ತು ಗೈಸ್. ನಾನು ಎಲ್ಲೋ ಹೋಗಿದ್ದೆ, ಇವಾಗಾಯಿತು ಬರೋ ಅಷ್ಟರಲ್ಲಿ. ಇಲ್ಲಿ ಗಾಡೀಲಿ ಅವಾಗಲೇ ಗಾಡಿ ಓಡಿಸ್ಬೇಕಾದಾಗ ಸೈಡಲ್ಲಿ ಇದಾಗ್ತಾರಲ್ಲ ಡಿವೈಡ್ರು, ಹಿಂಗೆ ಸೈಡಲ್ಲಿ ಹೋಗ್ತಿದ್ದೆ, ಡಿವೈಡ್ರು ಹೊಡ್ಕೊಬಿಟ್ಟೆ. ತುಂಬ ಪೇನ್ ಆಗಿತ್ತು ಬೆಳ್ಳು. ಸೊ ಬನ್ನಿ ಸೋನಕ್ಕ ಮನೆ ಹತ್ರ ಹೋಗ್ತಾಯಿದ್ದೀನಿ, ಹೋಗೋಣ. ಸೊ ಓಕೆ ಗೈಸ್, ನಾನು ಫೈನಲಿ ಸೋನಕ್ಕ ಮನೆ ಹತ್ರ ಬಂದೆ. ಸೋನಕ್ಕಂಗೆ ಗಾಡಿ ಬೇಕಂತೆ ನಂದು, ಅದಕ್ಕೆ ಕೊಡೋಕ್ಕಂತ ಬಂದೆ. ಅದು ಬಿಟ್ಟರು ಅಲ್ಲೂ ತುಂಬ ಅಂದರೆ ತುಂಬ ನೋವು ಆಗ್ತಿತ್ತು ಗೈಸ್, ತುಂಬ ನೋವು ಆಗ್ತೈತೆ. ಬನ್ನಿ ಸೋನಕ್ಕನ್ನು ಅಡುಗೆ ಮಾಡೈತಂತೆ, ತಿಳ್ಕೊಂಡು ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ ಗೈಸ್, ನಾನು ಸರಿಯಾಗಿ ಊಟ ಮಾಡಿಬಿಟ್ಟೆ. ಸೋನಕ್ಕ ಇವಾಗ ಹೋಗ್ತೈತೆ ಆ್ಯಂಡ್ ನಾನು ಅಲ್ಲಿ ಡ್ರಾಪ್ ಹಾಕ್ಸ್ಕೊಡ್ತೀನಿ. ನಾನು ಹೋಗಲ್ಲ, ನಂಗೆ ಒಂಚೂರು ಕೆಲಸ ಐತೆ. ಹೊಟ್ಟೆ ಫುಲ್ ಓಡೋಕೆ ಬಿಡೋದಿದೆ. ಯಾಕೆ ಗಾಡಿಯಲ್ಲಿ ಬಂದಿಲ್ಲ, ನಾನು ನಡ್ಕೊ ಬಂದೆ ಅನ್ನ ಕೆಳಗಡೆ ನಿಂತೈತಲ್ಲ ಗಾಡಿ, ಯಾಕೆ ಸುಳ್ಳು ಹೇಳ್ತಿ ಹಂಗೆ ಕಳಿಸ್ತೆ. ಅವಾಗಲೇ ಬಂದಿದ್ದ ಅವ್ನು ಹೇಳ್ದ, ಇಲ್ಲಕ್ಕ ನಂದಲ್ಲ ಗಾಡಿ, ಬೇಕಾದ್ರೆ ಬಂದು ನೋಡು ಅಂತ. ಇವಾಗ ಕೆಳಗಡೆ ಬಂದ್ಮೇಲೆ ಗೊತ್ತಾಗ್ತಿದ್ದೆ ನೋಡು. ಏನು ಕ್ವಶನ್ ಕೇಳ್ತಾನೆ ನೋಡಿ. ಏನಕ್ಕೆ ಬಂದಿದ್ದ? ನಿನಗೆ ಹೆಣ್ಣು ನೋಡಿದ್ದ, ಹಂಗೆ ಹೇಳಿದ್ದು, ಫೋನ್ ಮಾಡಿದ್ದ. ಏನಕ್ಕೆ ಬಂದಿದ್ದ ಅಂತ ಸಮೀರ್, ಬಾ ಒಳಸು ಬಾ. ಪ್ಲೀಸ್ ಆಗ್ತಿಲ್ಲ, ಕೊಟ್ಟೆ ಫುಲ್ ಓಡೋಕೆ ಬಿಡೈತೆ. ಓ ನಡೆಯಕ್ಕ ಕೆಲಸ ನೋಡೋಕ. ಎಲ್ಲಿಗೆ ಹೋಗೋದು? ಅಲ್ಲಿ ನೋವು ಬಂದ್ಬಿಡೈತ್ಲೆ ಅಲ್ಲೂ. ಗೈಸ್, ನಾವು ಟೀ ಕುಡಿಯೋಕ್ಕೆ ವಿದ್ಯಾರಣ್ಯಪುರಕ್ಕೆ ಬಂದಿದ್ದೀವಿ. ಉದಯಣ್ಣನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನ್ನ ಚಾನಲ್ನ. ಉದಯಣ್ಣನೆಲ್ಲ ನೋಡಿಬಿಟ್ರೆ ಅಲ್ಲ. ಅಯ್ಯೋ ಹೌದಾ ಗೈಸ್, ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಏನೋ ಫಂಕ್ಷನ್ ಐತೆ, ಏನೈತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಏನೈತೆ ಏನು ಕತೆ ಅಂತ. ಬಟ್ ನಾನು ಒಳಗಡೆ ಹೋಗಲ್ಲ ಇವಾಗ, ಏನಕ್ಕಂದರೆ ಸೋನಕ್ಕ ಮನೇಲಿ ನನ್ನ ಮಗ ಸ್ನಾನ ಮಾಡಿರಲ್ಲ ವಿಡಿಯೋಲಿ ಚಿಕನ್ ತಿಂದೆ ನಾನು, ಅದಕ್ಕೋಸ್ಕರ ಸೋನಕ್ಕ ಮನೇಲಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ತಿಂದೆ ಗಾಯ್ಸ್. ಹೊಟ್ಟೆ ಫುಲ್ ಓಡಾಕ್ಬಿಟ್ಟೈತೆ, ಅದಕ್ಕೆ ಏನೋ ಐತೆ ಇಲ್ಲಿ ಫಂಕ್ಷನ್ನು. ಏನಿಲ್ಲ ತಾನೆ ಇವತ್ತು ಪೌರ್ಣಮಿನೋ ಏನೋ ಆಯ್ತಾ ಇವತ್ತು? ಹೌದಾ? ಹಾಂ ನೋಡ್ರಿ, ಭರತನಾಟ್ಯಂ ಐತಂತೆ, ಭರತನಾಟ್ಯಂ ಗಾಯ್ಸ್. ಇಲ್ಲಿ ಏನೋ ಒಂದು ಐತೆ, PS5 ಗೇಮಿಂಗು ರೇಸಿಂಗ್. ಏನು ಗೇಮಿಂಗ್ ಏನೋ ಇದು? VIP ಅರೇನೋ ಫುಡ್ ಆ್ಯಂಡ್ ಬೆವರೇಜಸ್ಸು ಎಂಟ್ರಿ ಇಂತದ ಅರೇನೋ ಹಿಂಗೆ ಹೋಗ್ಬೇಕು ಅಂತ ಹಾಕೋರೆ. ಹಾಂ ಹೋಗ ನೋಡ್ಕೊಂಬಾ, ಬಾ ಹೋಗ, ನಂಗೆ ನೋಡೋಣ ಏನು ಅಂತ. ಲೇ ಬಾರೋ ಲೇ, ಏ ಬರೋ ತಗೋ. ನನಗೂ ಗೊತ್ತಿಲ್ಲ. ಇಲ್ಲಿ ಏನೋ ಬೋರ್ಡ್ ನೋಡಿದ್ರಿ, ಗೇಮಿಂಗ್ ಆಡೋದು ಅಂತ, PS5 ಇರುತ್ತೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಚಪ್ಪಲಿ ನೋಡಿದ್ವಿ ಗೈಸ್, ನೋಡಿದ್ವಿ ಫುಲ್ ಜನ. ಕ್ಲಬ್ ಥರ ಐತೆ ನೋಡು, ಕ್ಲಬ್ ಥರ. ಸ್ನೂಕರ್ ಇಲ್ಲ, ಸ್ನೂಕರ್ ಐತೆ, PS5 ₹10 ಕೊಟ್ಟು ಸೈಬರ್ GT ಸೈಡೆಡ್ ಆಗ್ಬಿಟ್ಟು ಇವಾಗ ನೋಡಿ, ₹250 ಕೊಟ್ಟು 1 ಅವರ್ ಆಡೋಕೆ ಬರ್ತಾಯಿದ್ದೀವಿ. ₹10 ಕೊಟ್ಟು ಆಡೋಕೆ ಹೋಗ್ತೀವಿ 1 ಅವರ್ ನಾವು. ಅವಾಗ GT ಆಯಿತಾ? ಬಾ ಯಾವುದು ಪೇಮೆಂಟ್ ಆಯಿತು. PS5 ಒಂಥರ ಗೈಸ್, ಇವಾಗ ಇದ್ರ ಕುಂತ್ಕೊಂಡು ಆಡೋದು ನಾವು.
ಲಿಟ್ರಲ್ಲಿ ಮಜಾ ಬರುತ್ತೆ. ಯಾವ್ದು ತೊಗೊಂಡಿದ್ಯಾ? ಯಾವ್ದು? ಸ್ಟ್ರೀಟ್ ಫೈಟರಾ? ಓಕೆ ಬ್ರೋ, ಯಾವಾಗ ಓಪನ್ ಆಯ್ತಿದ್ದು? ಆಯ್ತು, 1 ತಿಂಗಳಾಯ್ತು. ಹೌದಾ? ನಾನು ನೋಡಿದ್ದೆ ನಾನು ಇವಾಗ ಹಿಂಗೆ ಹೋಗ್ಬೇಕಾದ್ರೆ ನೋಡಿದ್ದು ಏನಿದು ಅಂತ ನೋಡ್ದಾ. ಹಂಗೆ ಮನೆ ಹತ್ರ ವಾಪಸ್ ಹೋಗ್ಬಿಟ್ಟಿದ್ದೆ. ವ್ಲಾಗು ನಿಮ್ಮದು ಇವಾಗ ಪ್ರಮೋಷನ್ ಮಾಡ್ತೀನಿ. ಫ್ರೀ ಆಗೋಣ ವರ್ಕೌಟ್ರಿ. ಪೇಮೆಂಟ್ ಆಯಿತು. ಶೌ ಟು ಪ್ಲೇ ಬ್ರೋ. ನಾನು ಒಬ್ಬನೇ ಬಂದರೆ GTA Vice City ಆಡ್ಕೊಂಡು ಬಂದ್ಕೋಬೋದಾಗಿತ್ತು. ನಾನು ಫೋನಲ್ಲಿ ಆಡ್ತಿದ್ದೆ. ನಿಮಗೆ ತೋರಿಸ್ಬಿಡ್ರೆ ನಾನು ಫೋನಲ್ಲಿ ಆಡೋದು. ವಾವ್, ಫಿಕ್ಸು ಗೈಸ್. 1 ಅವರ್ ಇನ್ಮೇಲೆ ದಿನ ಕುಂತ್ಕೊಂಡ್ಬಂದು ಆಡೋದಿದ್ರಲ್ಲಿ ಫಿಕ್ಸ್. ಇನ್ಮೇಲೆ 1 ಅವರ್ ಪಕ್ಕ ಮಿಸ್ ಇಲ್ಲ. ದಿನ 1 ಅವರ್ ಬಂದು ಆಡೋದು ಗೈಸ್. ಅಲ್ಲಿ ಸ್ನೂಕರ್ದು ಟೂರ್ನಿಮೆಂಟ್ ನಡೀತೈತೆ ಅಂತಲ್ಲಿ. ಇವರೆಲ್ಲ ಫುಲ್ ಪ್ಲೇಯರ್ಸು. ಅಲ್ಲಿ ಟೂರ್ನಿಮೆಂಟ್ ನಡೀತೈತೆ. ಸೊ ಆ ಸೈಡ್ ಹೋಗ್ಬೋದು, ಬಟ್ ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನೋಡೋಣ, ಆ ಸೈಡ್ ಹೋದರೆ ತೋರಿಸ್ತೀನಿ ನಾನು. ಕಂಟ್ರೋಲರ್ ನನ್ನ ಕೈಯಲ್ಲಿ ಬಂದೈತೆ. ಓಕೆ ಓಕೆ. ಫಸ್ಟ್ ಮ್ಯಾಚೇ ಗೆದ್ದುಬಿಟ್ಟೆ ನಾನು. ಸೆಕೆಂಡ್ ರೌಂಡ್ 2 ಗೈಸ್ ಕ್ರೇಜಿ ಅಂದ್ಕೊಳ್ಳಿ. ಇಷ್ಟ ಆಯ್ತೇನೋ? ಒಳ್ಳೆ ಟೈಮ್ ಪಾಸ್ ಅಲ್ಲ. ಎಲ್ಲೋಗ್ಬೇಕಂತ ಯೋಚನೆ ಮಾಡ್ತಿದ್ದೀರಿ, ಹೆಂಗೋ ನಮ್ಮ ಕಣ್ಣಿಗೆ ಇದ್ಬಿತ್ತು. ಬನ್ನಿ ಕಾಯಿಸಿದ್ದು 3ನೇ ಗೇಮು. ಫಸ್ಟ್ ಮ್ಯಾಚ್ ಅವ್ನು ಗೆದ್ದ, ಸೆಕೆಂಡ್ ಮ್ಯಾಚ್ ನಾನು ಗೆದ್ದೆ, ಮತ್ತು ಇದು ಲಾಸ್ಟ್ ಮ್ಯಾಚ್ ನೋಡೋಣ ಯಾರು ಗೆಲ್ತಾರೆ ಅಂತ. ಬೇಜಾರಾಗ್ಬಿಟ್ಟೆ ಗೈಸ್. ಅಲ್ಲೇ ಇಲ್ವಾ ಅಲ್ಲಿ ನಾನು ಬಂದ್ಬಿಟ್ಟು BGM ಆಯಿತು ಅಂತ ಕೇಳಿದೆ. ಇವನು ಅಜೀಬ್ ಮಾಡಬೇಡ ಅಂತ. ಏನಕ್ಕೆ ಆಡಬಾರ್ದು PUBG ಇದರಲ್ಲಿ. ನೋಡಿ ಗೈಸ್, WWE ಆಡ್ತಾಯಿದ್ರೆ. ರೋಮಣ್ಣ ಅಣ್ಣ ಬಂದ ಇವಾಗ. ನನಗೆ ಜಾನಿ ಸಿನ್ಸ್ ಸರಿ. ಎರಡು ಸೇಮ್ ನೇಮ್ ಆಯ್ತಪ್ಪ, ಏನು ಮಾಡಲಿ ಹೇಳು. ಗೈಸ್ ಅವಾಗಿನ ಎಲ್ಲನೂ ಟ್ರೈ ಮಾಡಬೇಕಪ್ಪ. ಇವಾಗ ನೆಕ್ಸ್ಟ್ ನಾಳೆ ಬಂದ ಗೈಸ್ ಎಲ್ಲ ಗೇಮು ಟ್ರೈ ಮಾಡೋಣ ಅಂದರೆ ನನ್ನ ಮಗ ಯಾವ ಒಂದಾಡೋಣ ಅಂತ. ಈ WWE ಆಡಿ ಬರೀ ಒಡ್ಸ್ಕೊಳ್ಳೋದೇ ಆಗೋಯ್ತು ನನ್ನ ಬಾಳು. ಇದನ್ನು ಬೋರ್ ಆಗೋಯ್ತು. ಅದಕ್ಕೆ ಬೇರೆದು ಯಾವುದಾದ್ರು ಆಡೋಣ ಅಂತ. ಸೆಲೆಕ್ಟ್ ದ ಬ್ಯಾಕ್ ಅಂತ ಐತೆ ನೋಡಿ. ನೋಡಿ ಗೈಸ್. ಸೊ ಗೈಸ್ ಅವಾಗಿಂದ ಸುಮ್ಮನೆ ಆಡ್ತಾನೆ ಇದ್ದೀರಿ. ಏನು ಹತ್ಬೇಕೋ ಏನೋ ಗೊತ್ತಿಲ್ಲ, ಸುಮ್ಮನೆ ಒತ್ತಾ ಇದ್ದೀನಿ. ಯಾರು ಹಿಡಿದಾರೋ ಗೊತ್ತಾಗ್ತಿಲ್ಲ. ಬೋರ್ ಆಗಿಬಿಡ್ತು ನನಗೊಂದು 1/2 ಅವರ್ ಆಡೋ ಅಷ್ಟರಲ್ಲಿ. ಬೋರ್ ಆಗೋಯ್ತು ನನಗೆ. ರೆಡ್ ಕಲರ್ ನಾನು ನೋಡ್ರಿ ಹೊಡಿತಾ ಇರೋದು ನಾನು. ಫೈನಲಿ ಮುಗೀತು ನಮ್ಮದು ಟೈಮು. ಬೋರು ಆಗೋಯ್ತು. ನಾವು ಇನ್ನೂ ಇತ್ತು ಅನ್ಸುತ್ತೆ ಟೈಮ್. ಇನ್ನೂ ಇತ್ತು ಅನ್ಸುತ್ತಲ್ಲ, ಇನ್ನೂ ಇತ್ತು ಟೈಮು. ಆಲ್ಮೋಸ್ಟ್ ಖಾಲಿ ಆಯಿತು. ಬೋರ್ ಆಗೋಯ್ತು. ಸೋತ್ರಿ, ಬಟ್ ಟೈಮಿಂಗ್ ಇನ್ನೂ ಇತ್ತು ತಾನೇ. ಟೈಮಿಂಗ್ ಇನ್ನೂ ಐತೆ. ನಮ್ಗೆ ಬೋರ್ ಆಗೋಯ್ತು. ಸೊ ಅದಕ್ಕೆ ಎದ್ಬಿಟ್ರಿ ಗೈಸ್. ನೋಡಿರಿ ಇದು ಬ್ರೋ. ಯಾವ GTA Vice Cityನಾ ಇದು? GTನಾ? GTನಾ ಅಂತ ಕೇಳ್ತಾರೆ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಹೆಂಗಿತ್ತು? ಏನು ನಮ್ಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಗೈಸ್. 10 ರೂಪಾಯಿ ಕೊಟ್ಟು ಸೈಬರಲ್ಲಿ ಬರ್ತಿದ್ದೆ GTA Vice City ಆಡೋಕ್ಕೆ. 250 ರೂಪಾಯಿ. ಎಷ್ಟೋ ಚೇಂಜ್ ಆಗಿಬಿಟ್ಟಿತ್ತು 1 ಅವರು. ಹಾಂ ನೋಡಿರಿ, 250 ರೂಪಾಯಿ. ನಾವು ಕರ್ಕೊಂಬಂದ ನನ್ನ ಮಗ ಗಾಡಿ ಡಿಕ್ಕಿಲಿ ಕ್ಯಾಶ್ ಇಕ್ಬಿಟ್ಟು ಕರ್ಕೊಬಂದವನೇ. ಗಾಡಿ ಡಿಕ್ಕಿ ಗಾಡಿ ಸೋನೋಕನ ಕೈಲೈತೆ, ತೊಗೊಂಡೋಗೋರೆ. ನನ್ನ ಹತ್ರ ಹೆಂಗೋ ಅದೃಷ್ಟಕ್ಕಿತ್ತು. ನಾನು ಕೆಲಸ ಬಿಟ್ಟು ಮನೇಲಿ ಕುಂತಿದ್ದೀನಿ, ನನ್ನ ಹತ್ರನೂ ಇರಲಿಲ್ಲ. ಅದಿದ್ರೆ ನಾನು ಏನು ಮಾಡಬೇಕಾಗಿತ್ತು ಗೈಸ್? ಕರ್ಕೊಂಡೋಗ ನನ್ನ ಮಗ ಮರ್ಯಾದೆ ತೆಗಿತಾನಪ್ಪ. ನಾನು ಏನು ಮಾಡಿದೆ, ನಂದು ಬ್ಯಾಲೆನ್ಸು ಅಕೌಂಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇತ್ತು ಅಮೌಂಟು, ಬಟ್ ಕಮ್ಮಿ ಇತ್ತು. ನೋಡಿದ್ರೆ ಕ್ಯಾಶ್ನ ಗಾಡೀಲಿ ಇಟ್ಬಿಟ್ಟಿದ್ದೀನಿ. ಸೊ ಬಬ್ಲು ಹತ್ರ ಇರೋದಕ್ಕೆ ಒಳ್ಳೇದಾಯಿತು. ಇಲ್ಲ ಹೋಗಿ ವಾಪಸ್ ಬಂದಿದ್ರೆ ಮರ್ಯಾದೆ ಹೊಂಟೋಗ್ಬಿಟ್ಟಿರೋದು. ಸೊ ಇವಾಗ ಮಳೆ ನಡಿ, ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ತಿರ್ಗಾ ನಡಿ, ಏನಾಗಲ್ಲ ನಿನಗೂ. ನಾನು ಕುಡಿಯೋಲ್ಲ. ನಡಿಯೋಲ್ಲ, ಏನಾಗಲ್ಲ, ನಡಿಯೋ. ಸರಿ ಕುಡಿಬೇಡ, ನಡಿ. ನಾವು ಬಂದು ನಮ್ಮ ಮೇಲೆ ಬರೋ ಅಷ್ಟಲ್ಲಿ ಫುಲ್ ಮಳೆ ಆಗಿ ಬಂದ್ಬಿಡೈತೆ ನೋಡಿ ಇಲ್ಲಿ. ಅದಕ್ಕೆ ಫೋನ್ ಮಾಡಿ
ನೋಡಿ ಬೈದಿದ್ ನನಗೆ. ಹಾಂ ಏನ್ ಮಾಡಿದೀನಿ ಗೊತ್ತಾ, ನಮ್ಮ ಅಪ್ಪನೂ ಆಚೆ ಹೋಗಿದ್ರು, ಹಾಂ ನಮ್ಮ ಅಮ್ಮನೂ ಆಚೆ ಹೋದ್ರು. ಹಾಂ ನಾನು ಮನೇಲಿ ಇದ್ನಲ್ಲ, ನೀನು ಫೋನ್ ಮಾಡಿದ ತಕ್ಷಣ ಏನು ಮಾಡಿದೆ, ಸೀದಾ ಎದ್ದೆ, ಹಾಕೊಂಡು ಸೀದಾ ಬಂದ್ಬಿಟ್ಟೆ. ಹಾಂ ಲೈಟು ಆನ್ ಮಾಡಿಲ್ಲ, ಮಳೆ ಕಿಟಕಿ ಎಲ್ಲ ಓಪನ್ ಇತ್ತು, ಮಳೆ ಬರುತ್ತೆ ಅಂದ್ಬಿಟ್ಟು ಕಿಟಕಿ ಆದ್ರೂ ಮುಚ್ಚಿಬರ್ಬೇಕು ತಾನೆ, ಸುಮ್ಮನೆ ಬಂದ್ಬಿಟ್ಟಿದ್ದೀನಿ. ಪ್ಲಾನ್ ಇರ್ಲಿಲ್ವಲ್ಲ ಇಲ್ಲಿ ಹೋಗೋದು, ಹೋಗಿ ಕುತ್ಕೊಬಿಟ್ಟಿದ್ದೀವಿ. ಟೈಮ್ ಆಗೈತೆ, ನನಗೂ ಗೊತ್ತಾಗಿಲ್ಲ. ನೋಡಿದ್ರೆ ಮಳೆ ಬಂದು ನಮ್ಮಮ್ಮ ಫೋನ್ ಮಾಡಿ ಲೈಟ್ ಹಾಕಿಲ್ಲ ಗೈಸ್ ಹಿಂಗೆ ಯೋಚನೆ ಮಾಡ್ತಿದ್ರು, ಹಂಗೆ ಸುಮ್ಮನೆ ಹಂಗೆ ಬಂದಿದ್ದು ಎಲ್ಲಿ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನೇ ಇಲ್ಲಿಗೆ ಬರಬೇಕು ಅಂತ. ನಾವು ಇವಾಗ ಜಸ್ಟ್ ಇವಾಗಲೇ ನೋಡಿರೋದು ನಾವು. ಬಟ್ ಒಂಥರ ಚೆನ್ನಾಗಿತ್ತು, ಬಟ್ ಬೋರ್ ಆಗೋಯ್ತು ಏನೋ ಶಾ. ಇನ್ನೂ ಇತ್ತು ಗೇಮ್ಸು ಹೊಸದಲ್ವಾ, ನಮ್ಗೆ ಅಷ್ಟೊಂದು ಅಷ್ಟೊಂದು ಆಡಿ ರೂಢಿ ಇಲ್ಲ. ಸೊ ಅದು ಗೇಮ್ಸು ಟೆಕ್ನಿಕ್ ಏನು ಅದು ಎಲ್ಲ ತಿಳ್ಕೊಂಡ್ರೆ ಆಡೋಕೆ ಒಂದು ಮಜಾ ಇರುತ್ತೆ. ನಾವು ಲೂಸು ಸುಮ್ಮನೆ ಹೋಗಿ ರ್ಯಾಂಡಮ್ ಆಗಿ ಕುತ್ಕೊಂಡ್ಬಿಟ್ರೆ ಏನು ಗೊತ್ತಾಗಲ್ವಲ್ಲ ಆಡೋಕ್ಕೆ, ಬೋರ್ ಆಗಿಬಿಡುತ್ತೆ ಅವಾಗ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಹೊಸ್ದಾಗಿ ಅದನ್ನು ಟ್ರೈ ಮಾಡೋಣ. ಬನ್ನಿ ಇವಾಗ ಕಾಫಿ ಕುಡಿಯೋಕೆ ಹೋಗೋಣ, ಚಳಿ ತುಂಬ ಇದೆ ಇವಾಗ. ಓಕೆ ಗೈಸ್, ನಾನು ಫೈನಲಿ ಬಂದೆ. ಕಾಲು ಎಷ್ಟು ಊದ್ಕೊಬಿಟ್ಟೈತೆ ನೋಡ್ರಿ ಗಾಯ್ಸ್, ಕಾಲು ಊದ್ಕೊಬಿಟ್ಟೈತೆ ತುಂಬ. ಈ ಬೆಳ್ಳು ಮರ್ಚಾಗೆ ಆಗ್ತದೆ, ಅಷ್ಟು ಪೇನ್ ಆಗ್ತೈತೆ. ಏನಾಗೋಯ್ತು ಏನು ಗೊತ್ತೇನೋ, ಅದು ಗಾಡೀಲಿ ಹೋಗ್ಬೇಕಾದಾಗ ಡಿವೈಡ್ರ್ ಹೊಡ್ಕೊಬಿಟ್ಟೆ ನಾನು. ಕರೆಕ್ಟ್ ಆ ಕಾಲು ಆಚೆ ಕಡೆ ಇಕ್ಕಿದ್ದು, ಗಾಡಿಯಿಂದ ಆಚೆ ಕಡೆ ಒಂದು ಕಾಲು ಬಿಟ್ಕೊಂಡು ಹಿಂಗೆ ಓಡಿಸ್ತಿದ್ದೆ, ಸೀದಾ ಡಿವೈಡ್ರಿಗೆ ಹೊಡೆದ್ಬಿಡ್ತು. ಬೆಳ್ಳಿಗೆ ಸರಿಯಾಗಿ ಹಿಡ್ಬಿದ್ದೈತೆ, ತುಂಬಾ ನೋವಾಗ್ತಿತ್ತು ಬೆಳ್ಳು ಅಪ್ಪ. ಓಕೆ ಗೈಸ್, ನಾನು ಫೈನಲಿ ಕೆಲ್ಸಕ್ಕೆ ಬಂದೆ ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಗಾಯ್ಸ್. ಬಾಯ್.